ಯಾಕೆ ಹಾಗಂತೀಯ? ಅಪ್ಪ ಆಗಿ ಮಗಳನ್ನ ಅಷ್ಟು ಕೇಳಬಾರ್ದ? ಅದು ಮದ್ವೆ ವಿಷಯದಲ್ಲಿ ಮಗಳ ಹತ್ರ ಎಲ್ಲಾನು ವಿಚಾರಿಸಿ ಮುಂದುವರಿಯೋದು ಒಬ್ಬ ಒಳ್ಳೆ ಅಪ್ಪ ಮಾಡೋ ಕೆಲ್ಸ. ನೀನ್ ಅದಕ್ಕೂ ಸಿಡ್ಕಿದ್ರೆ ಹೇಗೆ ಸ್ವೀಟಿ? ಮಾತಾಡಿದ್ದು ಆಯ್ತು, ಒಪ್ಪಿದ್ದು ಆಯ್ತು, ಎಂಗೇಜ್ಮೆಂಟ್ಗೆ ಹೂ ಅಂದಿದ್ದು ಆಯ್ತು. ಇವಾಗೇನಿದು ಹೊಸ ಡ್ರಾಮಾ? ನಿನಗಿಷ್ಟನಾ ಮಗಳೇ? ಆ ಯು ಹ್ಯಾಪಿ ಅನ್ಕೊಂಡು? ಭೂಪತಿ ನನಗಿಷ್ಟ ಇಲ್ಲದೆ ನಾನು ಇಷ್ಟು ಖುಷಿಯಾಗಿರ್ತೀನ? ಲೀವ್. ಒಳ್ಳೆ ಮೂಡಲ್ಲಿದ್ದೀನಿ. ನಿಮ್ಮಿಬ್ರ ಹತ್ರ ಮಾತಾಡಿ ಅದನ್ನ ಸ್ಪಾಯ್ಲ್ ಮಾಡ್ಕೊಳಕ್ಕೆ ನನಗಿಷ್ಟ ಇಲ್ಲ. ನೀವಿಬ್ರು ನಿಮ್ಮ ಗಾಡಿನಲ್ಲಿ ಹೋಗಿ, ನಾನು ಬಾರ್ಗು ಜೊತೆನಲ್ಲಿ ಬರ್ತೀವಿ. ಲೀವ್. ಇಲ್ಲ, ಬೇಡ, ನೀವು ಹೊಡಿ. ಯಾಕೆ? ಚಂದ್ರಶೇಖರ್ ಅವ್ರು ಬರಲಿ, ಅವ್ರಿಗೂ ವಿಷಯ ತಿಳಿಸಿ ಹೋಗ್ತೀನಿ. ಅದು ನಾನು ಹೇಳ್ತೀನಿ, ನೀವು ಹೊಡಿ. ಆಯುಷ್ಯೂರ್? ನಿನ್ನ ಕೈಲಿ ಇದನ್ನೆಲ್ಲ ಹೇಳೋಕ್ಕಾಗತ್ತಾ? ನನಗೇನೋ ನಿನಗಿಂತ ನಾನೇ ಇದನ್ನೆಲ್ಲ ಹೇಳಿದ್ರೆ ಒಳ್ಳೇದು ಅನಿಸ್ತಾ ಇದೆ. ನೀನಿರೋ ಸ್ಥಿತಿಲಿ ಅವರಿಗೆ ಇದನ್ನೆಲ್ಲ ಸರಿಯಾಗಿ ಅರ್ಥ ಮಾಡ್ಸೋಕ್ಕಾಗತ್ತಾ? ಕೊನೆಗೆ ಅರ್ಧಂಬರ್ಧ ವಿಷಯ ಹೇಳಿ ಮತ್ತೆ ಕನ್ಫ್ಯೂಷನ್ ಕ್ರಿಯೇಟ್ ಆಗಬಾರ್ದು ಅಲ್ವಾ? ಇಲ್ಲ, ಹಾಗೆಲ್ಲ ಏನೂ ಆಗಲ್ಲ. ನಾನು ಹೇಳ್ತೀನಿ, ನೀವು ಹೊಡಿ, ನೀವು ರೆಸ್ಟ್ ಮಾಡಿ. ಓಕೆ ನಕ್ಷತ್ರ, ಆ್ಯಸ್ ಯು ವಿಶ್. ಆದರೆ ತಡ ಮಾಡಿದೆ. ಸಾಧ್ಯ ಆದರೆ ಇವತ್ತೇ ಎಲ್ಲ ವಿಷಯ ಹೇಳ್ಬಿಡು. ಇಷ್ಟು ವರ್ಷ ಕಾದಿದ್ದೇ ಸಾಕು. ಇನ್ನು ಈ ವಿಷಯ ಮುಂದಕ್ಕೆ ಹೋಗೋದು ಬೇಡ. ನಿನಗೆ ಹೇಗೆ ನಿನ್ನ ಅಪ್ಪ ಅಮ್ಮನ ಬಗ್ಗೆ ತಿಳ್ಕೊಳ್ಳೋ ಹಕ್ಕಿತ್ತೋ ಹಾಗೆ ನಿನ್ನನ್ನು ಹೆತ್ತವ್ರಿಗೂ ಅವ್ರ ಮಗು ಯಾವುದು ಅಂತ ತಿಳ್ಕೊಳ್ಳೋ ಹಕ್ಕಿರುತ್ತೆ ಅಲ್ವಾ? ಸೊ ಇವತ್ತೇ ಎಲ್ಲ ಹೇಳ್ಬಿಡು. ನಿನಗೆ ಒಳ್ಳೇದಾಗಲಿ ನಕ್ಷತ್ರ. ಇಷ್ಟು ವರ್ಷ ನೀನು ಕಳ್ಕೊಂಡಿದ್ದ ಪ್ರೀತಿಗೆ 10 ಪಟ್ಟು ಪ್ರೀತಿ ವಾಪಸ್ ಸಿಗೋ ಹಾಗಾಗಲಿ. ಖುಷಿಯಾಗಿರು. ಹಲೋ, ಯು ಬ್ಯಾಕ್. ಹುಡುಗಿ ನೋಡ್ದಾ? ಓಕೆ ಅಲ್ಲ? ಅಮ್ಮ ಸೆಲೆಕ್ಟ್ ಮಾಡಿರೋ ಹುಡುಗಿ ಪೃಥ್ವಿ ಅಂದಮೇಲೆ ಎಲ್ಲ ಓಕೆ ಆಗಿರುತ್ತೆ. ಅನುಮಾನನಾ? ಅಮ್ಮ, ಮತ್ತೆ ಹುಡುಗಿ ಯಾರು? ಏನ್ ಮಾಡ್ತಿರೋದು? ಹುಡುಗಿ ಹೆಸರು ಶ್ವೇತಾ ಅಂತ. ಭೂಪತಿ ಹಾಗೆ ಅವಳು CEO. ದೊಡ್ಡ ಮನೆ, ದೊಡ್ಡ ಫ್ಯಾಮಿಲಿ. ಒಟ್ನಲ್ಲಿ ಈ ಮನೆಗೆ ತಕ್ಕನಾದವಳು. ಹುಡುಗಿ ಮನೇಲಿ ಸಿಂಪಲ್ ಆಗಿ ರಿಂಗ್ ಎಕ್ಸ್ಚೇಂಜ್ ಮಾಡಿಸ್ತಾ ಇದ್ದೀವಿ. ಜಾಸ್ತಿ ಜನನ ಕರೀತಾ ಇಲ್ಲ. ನಮಗೆ ಬೇಕಾದವರು ಕ್ಲೋಸ್ ಸರ್ಕಲ್ ಮಾತ್ರ ವಿಷಯ ತಿಳಿಸು ಸಾಕು. ಫೈನಲಿ ನಾನು ಆಸೆ ಪಟ್ಟಂಗೆ ಎಲ್ಲ ಆಗ್ತಾ ಇದೆ. ನನ್ನ ಮಗ ನಾನು ಆರಿಸಿದ ಹುಡುಗಿನೇ ಮದುವೆ ಆಗ್ತಾ ಇದ್ದಾನೆ. ಐ ಆಮ್ ಸೋ ಪ್ರೌಡ್ ಆಫ್ ಯು ಭೂಪತಿ. ಇದ್ರೆ ನಿನ್ ಥರ ಮಗ ಇರಬೇಕು. ನೀನು ಬೇರೆಯವ್ರ ಥರ ಅಲ್ಲ ಅಂತ ಪ್ರೂವ್ ಮಾಡ್ದೆ ಕಂದ. ಅಮ್ಮ, ಈಗ ಇದೆಲ್ಲ ಯಾಕಮ್ಮ? ನೀನ್ ಖುಷಿಯಾಗಿದ್ಯಲ್ವಾ? ಅಷ್ಟು ಸಾಕು. ನಮ್ಮೆಲ್ರಿಗೂ ಅದೇ ಬೇಕಾಗಿರೋದಲ್ವಮ್ಮ? ಹಾಗಂತ ನೀನು ಅನ್ಕೊಂಡಿದ್ಯಾ? ಮಿಕ್ದವ್ರಿಗೆ ನನ್ನ ಖುಷಿ ಲೆಕ್ಕಕ್ಕೆ ಇಲ್ಲ. ಇದ್ದಿದ್ರೆ ಈ ಥರ ಎಲ್ಲ ನಡೀತಾ ಇರಲಿಲ್ಲ. ಮಗ ಅಂದರೆ ನೀನೇ ಕಣೋ. ಅಮ್ಮಂಗೆ ಏನು ಬೇಕು ಅಂತ ತಿಳ್ಕೊಂಡು ಹಾಗೆ ಬದುಕ್ತಾ ಇದೆಯಾ.
ಏನಕ್ಕೋ ಬಂದೆ, ಆದರೆ ಇಲ್ಲಿ ಇನ್ನೇನೋ ಆಯಿತು. ಇಷ್ಟು ದಿವಸ ಆ ದೇವ್ರನ್ನ ತುಂಬ ಬೈಕೋತಾ ಇದ್ದೆ. ನಾನು ಅಂದ್ಕೊಂಡು ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂದಮೇಲೆ ಯಾಕಾದರೂ ಕೋಮಾದಿಂದ ಎದ್ನು ಅಂತ ತುಂಬ ಸಂಕಟ ಪಡ್ತಾ ಇದ್ದೆ. ಆದರೆ ಈಗ ಮನ್ಸು ನಿರಾಳ ಆಗಿದೆ. ನಾಳೆ ನನಗೆ ಆಪರೇಷನ್ ಎಲ್ಲ ಆದಮೇಲೆ ಸರಿ ಹೋಗ್ಬೋದು, ಅಥವಾ ನನ್ನ ಜೀವನೇ ಹೋಗ್ಬೋದು. ಆದರೆ ನನಗದು ಯಾವುದ್ರದ್ದು ಆತಂಕನೂ ಇಲ್ಲ. ನಾನು ಕರ್ತವ್ಯ ಮಾಡಿ ಮುಗಿಸಿದ್ದೀನಿ ಅನ್ನೋ ನೆಮ್ಮದಿ ಇದೆ. ಹಾಗನ್ಬೇಡಿ, ನಿಮ್ಗೇನು ಆಗಬಾರ್ದು. ಆಪರೇಷನ್ ಸಕ್ಸಸ್ಫುಲ್ ಆದರೆ ನಾನು ಮತ್ತೆ ಬರ್ತೀನಿ ನಕ್ಷತ್ರ. ನೀನು ಕೊನೆಗೂ ನಿನ್ನ ಅಪ್ಪ ಅಮ್ಮನ ಜೊತೆ ಖುಷಿ ಖುಷಿಯಾಗಿ ಬದುಕೋದನ್ನ ಕಣ್ತುಂಬ ನೋಡಬೇಕು. ಸರಿ ನಕ್ಷತ್ರ, ನಾವು ಹೊರಡ್ತೀವಿ. ಅಮ್ಮಂಗೆ ರೆಸ್ಟ್ ಬೇಕು. ಮತ್ತೆ ಸಿಗೋಣ. ಬರ್ತೀನಿ ನಕ್ಷತ್ರ, ಮತ್ತೆ ಸಿಗೋಣ. ಮೊದಲು ಈ ವಿಷಯನ ಖಾಲಿ ಡಬ್ಬಿಗೆ ಹೇಳೋಣ ಅಂದ್ರೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಕೂತಿಯಾಳೆ. ಏನಾಗಿದೆ? ಕಂಗ್ರ್ಯಾಚುಲೇಷನ್ ಸರ್, ಕೊನೆಗೂ ಮದ್ವೆ ಫಿಕ್ಸ್ ಆಯ್ತು. ಬನ್ನಿ. ಥ್ಯಾಂಕ್ ಯು ಅದಕ್ಕೆ. ಹೌದು ಕಣೋ, ಹುಡುಗಿ ಫೋಟೋ ತೋರಿಸು. ನಾವಂತೂ ಅವಳನ್ನ ನೋಡೇ ಇಲ್ಲ ಗೊತ್ತಾ. ವಾವ್, ಬ್ಯೂಟಿಫುಲ್. ಹ್ಞೂ ಕಣೋ, ಮುದ್ದಾಗಿದ್ದಾಳೆ, ಒಳ್ಳೆ ಜೋಡಿ. ಆದ್ರೆ ಭೂಪತಿ, ನೀನು ನಿಜವಾಗ್ಲೂ ಮನ್ಸಾರೆ ಇಷ್ಟಪಟ್ಟು ಒಪ್ಪಿರುತ್ತಾನೆ. ಅತ್ತೆಗೆ ಬೇಜಾರಾಗಬಾರ್ದು ಅಂತ ಒತ್ತಾಯಕ್ಕೆ ಬಿದ್ದು. ಇಲ್ಲ ಅದಕ್ಕೆ, ನನಗೂ ಹುಡುಗಿ ಇಷ್ಟ ಆಗಿ ಒಪ್ಕೊಂಡಿದ್ದು. ಇನ್ಫ್ಯಾಕ್ಟ್ ನಿಮ್ಗೊಂದು ಸರ್ಪ್ರೈಸ್ ಇದೆ. ನನಗೊಂದು ಹುಡುಗಿ ಅಂದರೆ ನನ್ನ ಫ್ರೆಂಡ್ ನನಗೆ ಪ್ರಪೋಸ್ ಮಾಡಿದ್ರು ಅಂತ ಹೇಳಿದ್ನಲ್ಲ. ಹಾ, ಅದೇ ಯಾರೋ ನಿನ್ನ ಫ್ರೆಂಡ್ ಶ್ವೇತಾ ಅಂತ RJ ಸಖಿ ಶೋ ನಡೆಸ್ತಾಳೆ ಅಂತ ಹೇಳಿದ್ಯಲ್ಲ. ಹ್ಞೂ ಅದಕ್ಕೆ, ನಂಬೋಕ್ಕಾಗ್ತಿಲ್ಲ ಅಲ್ಲ. ನನಗೂ ಹಾಗೇನೆ ಸರ್ಪ್ರೈಸ್ ಆಯಿತು. ಜಗತ್ತು ಎಷ್ಟು ಚಿಕ್ಕದಲ್ಲ. ನನಗೆ ಪ್ರಪೋಸ್ ಮಾಡಿದ ಹುಡುಗಿ, ಅಮ್ಮ ನನಗೋಸ್ಕರ ನೋಡಿದ ಹುಡುಗಿ ಇಬ್ಬರು ಒಬ್ರೇನೆ. ಈ ಶ್ವೇತಾನೇ ಆ ಶ್ವೇತಾ. ಅರ್ಥ ಆಗಿಲ್ಲ, ಇಂಗ್ಲಿಷ್ ಪ್ಲೀಸ್. The girl who proposed me and the girl Amma has seen for me are both the same. I mean, she's the one who runs the RJ show. Oh my God, really? ಇಬ್ರು ಒಂದೇ ಹುಡುಗಿ? ಇಬ್ರು ಒಂದೇ ಹುಡುಗಿನೇ. ನನಗಂತೂ ಅವಳನ್ನ ಅಲ್ಲಿ ನೋಡಿ ಶಾಕ್ ಆಗ್ಬಿಟ್ಟೆ. ಅಮ್ಮಂಗೆ ಮೊದಲೇ ಗೊತ್ತಿತ್ತು ಅನ್ಸುತ್ತೆ. ನನಗೂ ಸರ್ಪ್ರೈಸ್ ಕೊಟ್ಬಿಟ್ಲು. ಅಬ್ಬಾ ಭೂಪತಿ, ಏನು ಇದು ಈ ಥರ ಟ್ವಿಸ್ಟು? ಶ್ವೇತಾ ನಿನ್ನ ಮಾಮೂಲಿ ಅಡ್ಗೆವನಾಗಿ ಇಷ್ಟಪಟ್ಟಿದ್ಲು ಅಂದ್ರೆ ನಿಜವಾಗ್ಲೂ ಅವಳ್ದು ಒಳ್ಳೆ ಮನ್ಸು. ಮದ್ವೆ ಆದ್ಮೇಲೆ ನೀವಿಬ್ರು ಚೆನ್ನಾಗಿರ್ತೀರ. ಕಳ್ಳ ಮುಖದಲ್ಲಿ ಖುಷಿ ನೋಡು, ಎದ್ದು ಕಾಣಿಸ್ತಾ ಇದೆ. ಮಲ್ಕೋ, ಶ್ವೇತಾ ಕನ್ಸಲ್ ಬರಕ್ಕೆ ಕಾಯ್ತಾ ಇರ್ತಾಳೆ. ನಾವ್ಯಾಕೆ ನಿನಗ್ ಡಿಸ್ಟರ್ಬ್ ಮಾಡೋಣ ಅಲ್ವಾ ಶರ್ಲಿ? ಬಾ ಹೋಗೋಣ. ಗುಡ್ ನೈಟ್ ಭೂಪತಿ. ಗುಡ್ ನೈಟ್ ಭೂಪತಿ. ಸ್ವೀಟ್ ಡ್ರೀಮ್ಸ್. ಓ, ಶ್ವೇತಾ ಡ್ರೀಮ್ಸ್. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಇವಳು ಯಾಕೆ ಫೋನ್ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ? ಏನಾಗಿದೆ ಇವಳಿಗೆ? ನಾವೇನ್ ಅನ್ಕೋತೀವಿ ಅಂತ ಹೆದರ್ಕೋಬೇಡಮ್ಮ. ಆರಾಮಾಗಿ ಬಾ ಒಳಗೆ. ನೀನು ಎಷ್ಟು ದಿನ ಬೇಕಾದ್ರೂ ನಮ್ಮ ಮನೇಲಿ ಇರ್ಬೋದಮ್ಮ. ಬಾ ಒಳಗೆ. ನಾನು ನಿನ್ನನ್ನು ಇದಕ್ಕೆ ಮೊದಲು ನೋಡೂ ಇಲ್ಲ, ಕೇಳೂ ಇಲ್ಲ. ಆದರೂ ನಿನ್ನ ಕಷ್ಟ ಏನು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಹೆಚ್ಚು ಸಮಯ ತಗೊಳ್ಳಿಲ್ಲ.
ಪುಣ್ಯ ಮಾಡಿರ್ಬೇಕು ನಿನ್ನಂಥ ಮಗಳು ಪಡೆಯೋದಕ್ಕೆ. ನನ್ನನ್ನು ನಿಮ್ಮಮ್ಮ ಅಂತಾನೆ ಅನ್ಕೋ. ನನಗಂತೂ ಎಷ್ಟು ಮಕ್ಕಳಿದ್ರೂ ಸಾಕಾಗಲ್ಲ ಕಡೆ, ಬೇಜಾರೇ ಆಗಲ್ಲ. ನಮ್ಮ ಪಾಪು ಜೊತೆ ನಿನ್ನನ್ನು ನನ್ನ ಮಗಳು ಅನ್ಕೋತೀನಿ. ನೀನು ಈ ಮನೆ ಮಗಳು ನಕ್ಷತ್ರ. ನೀನೇ ಆರ್ತಿ ಚಂದ್ರಶೇಖರ್ ಅವರ ನಿಜವಾದ ಮಗಳು.